ಶಾಲಾ ಜಾಗವನ್ನೇ ಖಾತೆ ಮಾಡಿಕೊಟ್ಟ ಸರ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಇರಲಿ ನಿಮ್ಮೆಲ್ಲರ ಧಿಕ್ಕಾರ. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಕಾಡಿನಲ್ಲಿ ಇರಬೇಕಾದ ಪ್ರಾಣಿಗಳು ನಾಡಿಗೆ ಬರುತ್ತಿವೆ. ಕೆರೆ, ಕಟ್ಟೆ, ಕುಂಟೆಗಳು ಒತ್ತುವರಿಯಾಗಿ ಮಳೆರಾಯ ಮುಗಿಲು ಬಿಡದ ಪರಿಣಾಮ ಬರ ತಾಂಡವವಾಡುತ್ತಿದೆ. ಈ ಒತ್ತುವರಿ ಭೂತ ಕೇವಲ ಕೆರೆ ಕಟ್ಟೆಗಳಿಗಲ್ಲ, ಸರ್ಕಾರಿ ಶಾಲೆಯನ್ನು ಬಿಟ್ಟಿಲ್ಲ. ಅದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ. ಹೌದು, ಇದು ಮಳವಳ್ಳಿ ತಾಲೂಕಿನ ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಗನೂರು ಕಾಲನಿಯ ಕಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆ ಆಸ್ತಿ ಕಬಳಿಕೆಯ ಕಥೆ. ಅಲ್ಲಲ್ಲ, ಶಾಲೆಯ ಆಸ್ತಿಯನ್ನೇ ಸರ್ಕಾರಿ ನಾಲಾಯಕ್ ಅಧಿಕಾರಿಗಳು ಎಂಜಲು ಕಾಸಿಗೆ ಖಾತೆ ಮಾಡಿಕೊಟ್ಟಿರುವ ವ್ಯಥೆ. ವಿಷಯ ಏನಪ್ಪಾ ಅಂತೀರಾ? ಮಾಗನೂರು ಕಾಲನಿಯಲ್ಲಿ ಸರ್ಕಾರಿ ಶಾಲೆ ಆರಂಭಿಸುವ ಸಲುವಾಗಿ ಪುಣ್ಯಾತ್ಮ ಎಂಬಿ ಮಹದೇವಪ್ಪ ಎಂಬುವರು 5 ಗುಂಟೆ ಭೂಮಿಯನ್ನು 1987ರಲ್ಲಿ ದಾನವಾಗಿ ನೀಡಿದ್ದರು. ಆ ಜಮೀನಿನಲ್ಲಿ 1998ರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ನಿರ್ಮಿಸಲಾಗಿತ್ತು. ಅದ್ಯಾವ ದುರುಳರ ಕಣ್ಣು ಬಿತ್ತೋ ಗೊತ್ತಿಲ್ಲ, 2012ರ ವೇಳೆಗೆ ಈ ಸರ್ಕಾರಿ ಶಾಲೆಯ ಗೇಟಿಗೂ ಬೀಗ ಬಿತ್ತು. ಮನೋಹರ್ ಅವರೇ, ಇದು ಶಾಲೆ, ಇದು ಎಷ್ಟು ಜಾಗನ ಇಲ್ಲಿ ಆಕ್ರಮಿಸ್ಕೊಂಡಿದ್ದಾರೆ ಅವರು? ಸರ್, ಶಾಲೆ ಬಂದು 5 ಗುಂಟೆ ಜಾಗ ಸರ್. 5 ಗುಂಟೆ ಜಾಗ ಅಂದ್ರೆ 1986ರಲ್ಲಿ ಮಹದೇವಪ್ಪನವರು ಇದನ್ನು ಕೊಡುಗೆಯಾಗಿ ದಾನವಾಗಿ ಕೊಟ್ಟಿರುವಂತ ಜಾಗ. ಇದು ಯಾವ್ದು ಸರ್ಕಾರಿ ಪ್ರಾಪರ್ಟಿನೂ ಅಲ್ಲ, ಅವರು ದಾನ ಕೊಟ್ಟಿರುವಂತ ಜಾಗ. ಆ ದಾನ ಕೊಟ್ಟಿರುವಂತ ಜಾಗನೂ ಕೂಡ ಆ ಶಾಲೆ ಎಲ್ಲ ಶಿಥಿಲಾವಸ್ಥೆ ಹೋಗಿ ಆ ಮಕ್ಕಳು ಅಡ್ಮಿಷನ್ ಇಲ್ಲದೆ 2012ರಲ್ಲಿ ಶಾಲೆನ ಮುಚ್ಚೋಗಿದೆ. ಆ ಮುಚ್ಚೋದಂತ ಟೈಮಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಆ ಜಾಗಕ್ಕೆ ವಾರಸುದಾರ ಇಲ್ಲ ಅಂತ ಹೇಳಿ ಆ ಶಾಲೆ ಜಾಗದಲ್ಲಿ 92 ಅಡಿ ಉದ್ದ 26 ಅಡಿ ಅಗಲ ಜಾಗನ ಮೇನ್ ರೋಡ್ ಸೈಡ್ ಆಗುವಂತೆ ಒತ್ತುವರಿ ಮಾಡಿ ಕಾಂಪೌಂಡ್ ಕೂಡ ಹಾಕೊಂಡಿರುತ್ತಿದ್ದಾರೆ. ಇದನ್ನೇ ಕಾದಿದ್ದ ಅದೇ ಗ್ರಾಮದ ಗುರುಪ್ರಸಾದ್ ಎಂಬಾತನ ಹೆಸರಿಗೆ 1.5 ಗುಂಟೆ ಜಮೀನು ಖಾತೆಯಾಗಿದೆ. ಪಾಪ ಗುರುಪ್ರಸಾದ್ ಅಂಗವಿಕಲ. ಇದೆಲ್ಲವನ್ನು ಮಾಡಿರುವ ಆತನ ಸಹೋದರ ಎಂಬಿ ಶಂಕರ್. ಈತ ಬಿಜೆಪಿಯ ದಿ ಗ್ರೇಟ್ ನಾಯಕ ಮುನಿರಾಜು, ರಿಯಲ್ ಎಸ್ಟೇಟ್ ಕಿಂಗ್ ಆಪ್ತ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಸು ಬಿಸಾಡಿ ತನ್ನ ಸಹೋದರನ ಹೆಸರಿಗೆ ಖಾತೆ ಮಾಡಿಸಿದ್ದಾನೆ. ಈ ವಿಷಯ ಭೂಮಿಯ ದಾನಿ ಮಹದೇವಪ್ಪ ಅವರ ಪುತ್ರ ಬಸವರಾಜು ಕಿವಿಗೆ ಬಿದ್ದು ತಕ್ಷಣ ಅವರು 2016ರಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರು ನೀಡಿದ್ದಾರೆ. ಆದರೆ ಹಿತ್ತಾಳೆ ಕಿವಿಯ ಅಧಿಕಾರಿಗಳು ತಮಗೂ ಅದಕ್ಕೂ ಸಂಬಂಧವಿಲ್ಲ ಎಂಬಂತೆ ತೆಪ್ಪಗಾಗಿದ್ದಾರೆ. ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶೇಖರ್ ಮತ್ತು ಉಪಾಧ್ಯಕ್ಷ ಮನುರಾಜ ಅರಸ್ ಗಮನಕ್ಕೆ ಈ ಅಕ್ರಮ ಕಂಡುಬಂದಿದ್ದು, ಶಾಲೆ ಆಸ್ತಿ ಉಳಿಸಲು ಪ್ರಯತ್ನಿಸುತ್ತಿದ್ದಂತೆ ಶಂಕರ್ ಒತ್ತುವರಿ ಸ್ಥಳದಲ್ಲಿ ಕಾಂಪೌಂಡ್ ನಿರ್ಮಾಣ ಆರಂಭಿಸಿದ್ದಾರೆ. ಕಾಮಗಾರಿ ಆರಂಭವಾದ ಬೆನ್ನಲ್ಲೇ ಮನುರಾಜೆ ಅರಸ್ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಕೂಡ ಆಗಮಿಸಿ ಎಚ್ಚರಿಕೆ ನೀಡಿದರೂ ಕಾಂಪೌಂಡ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಅಂದರೆ ಇದರ ಮಸಲತ್ತೇನು ಎಂಬುದು ಇನ್ನೂ ನಿಗೂಢವಾಗಿದೆ. ಇದು ಮಾಗನೂರು ಗ್ರಾಮದ ಒಂದು ಶಾಲೆ, ಸರ್ಕಾರಿ ಶಾಲೆಯನ್ನು ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕೊಳ್ಳೋ ವಿಚಾರವಾಗಿ ತಹಸೀಲ್ದಾರ್ ಹತ್ರ ತುಂಬ ಸರಿ ಮನವಿ ಮಾಡಿದ್ದೆ. ಬಟ್ ಅವ್ರನ್ನ ಕ್ರಮ ತಗೊಂಡಿರಲಿಲ್ಲ. ಆ ಕ್ರಮ ತಗೊಳ್ಳಿ ಅನ್ನೋ ಇದಕ್ಕೆ ಸಲುವಾಗಿ ಒಂದು ಧರಣಿ ಕೂತು ಆ ಧರಣಿ ಮೂಲಕ ಅವ್ರನ್ನ ಎಬ್ಬಿಸಿ ಕರ್ಕೊಂಡು ಹೋದೆ. ಸ್ಪಾಟಿಗೆ ಬಂದಿದ್ರು. ಸ್ಪಾಟಿಗೆ ಬಂದು ವೆರಿಫಿಕೇಷನ್ ಮಾಡಿ ಅವ್ರಿಗೆ ಹೇಳಿದ್ರು, ಅವ್ರಿಗೆ ಯಾರು ಅವ್ರು ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕ್ತಾಯಿದ್ರು, ಇನ್ನೂ ಅರ್ಧ ಕಾಂಪೌಂಡ್ ಹಾಕಿರುತ್ತೆ, ಪೂರ್ಣ ಕಾಂಪೌಂಡ್ ಹಾಕಿರಲಿಲ್ಲ. ಅವ್ರಿಗೆ ಹೇಳಿದ್ರು ಮಾನ್ಯ ತಹಸೀಲ್ದಾರ್ರವರು, ಕೆಲಸ ಸ್ಟಾಪ್ ಮಾಡಿ ಏನೈತೆ ಅದು ಸರ್ವೆ ಆಗಲಿ, ಸರ್ವೆ ಆದಮೇಲೆ ನಿಮ್ಮಂತೆ ಆಯಿತು ಅಂತಂದರೆ ನೀವು ಕೆಲಸ ಇದು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದನ್ನು ತೆಗಿಬೇಕಾಗಿ ಬರ್ತದೆ, ಎಲ್ಲ ನಿಮ್ಗೆ ಲಾಸ್ ಆಗುತ್ತೆ, ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಅವ್ರಿಗೂ ಮಾತು ಸ್ವಲ್ಪ ಇದಾಯಿತು. ಅದಾದಮೇಲೆ ಸರಿ ಆಯಿತು, ಸ್ಟಾಪ್ ಮಾಡಿದೆ, ದುಡ್ಕೊಂಡ್ರು. ಇವರು ತಹಸೀಲ್ದಾರ್ ಸಾಹೇಬರು ಹೊರಟ್ಬಿಟ್ರು, ಅಲ್ಲಿಂದ ಹೊರಟರು. ಅವ್ರು ಇನ್ನೂ 5 ಸೆಕೆಂಡ್ ಆಗಲೇ ಇಲ್ಲ, ರಿಟರ್ನ್ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮತ್ತೆ ತಹಸೀಲ್ದಾರ್ ಸಾಹೇಬರು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಸರ್ ನೀವು ನಿಲ್ಲಿಸಿ, ಕೆಲಸ ನಿಲ್ಲಿಸಿ ಅಂತ ಹೇಳಿ ಹೋಗಿದ್ರ, ಹೋದ ತಕ್ಷಣ ಮತ್ತೆ ಈಗ ಕೆಲಸ ಮಾಡ್ತಾ ಇದ್ದಾರೆ, ದಯವಿಟ್ಟು ಬನ್ನಿ ಅಂತ. ಅವರು ಇಲ್ಲ, ನಾನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ, ಅಲ್ಲಿಂದ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಸರ್ ಹಾಕ್ಬೋದು ಅಂತೇಳಿ ಅರ್ಧ ಗಂಟೆ ಕಾದೆ, 3/4 ಗಂಟೆ ಕಾದೆ. ಪೊಲೀಸವರು ಬರಲಿಲ್ಲ, ತಹಸೀಲ್ದಾರ್ ಅವರು ಬರಲಿಲ್ಲ. ಅದಾದಮೇಲೆ ನಾನೇ ತಹಸೀಲ್ದಾರ್ ಹತ್ರ ಡೈರೆಕ್ಟಾಗಿ ಹೋದೆ. ಹೋದ್ಮೇಲೆ ಅವರೇ ಸ್ಟೇಷನ್ಗೆ ಫೋನ್ ಮಾಡಿ
ಅವ್ರು ಯಾರು ಕಾಂಪೌಂಡ್ ಇದು ಮಾಡ್ತಿದ್ರೆ ಅವ್ರನ್ನ ಕರೆಸಿ ಸ್ಟಾಪ್ ಮಾಡಕ್ಕೆ ಹೇಳಿ ಅಂತ ಹೇಳಿದ್ರು. ಬಟ್ ಅಷ್ಟೊಂದು ಕೆಲಸನೇ ಕಂಪ್ಲೀಟೇ ಆಗೋದು. 7:30 8 ಗಂಟೆ ಅಷ್ಟರಲ್ಲಿ ಕರ್ಸಿಸಿದ್ರು. ಕರೆಸಿ ಪಾರ್ಟಿನ ಸ್ಟಾಪ್ ಮಾಡಿ ಅಳತೆ ಆದ್ಮೇಲೆ ನಿಮ್ಮ ಕೆಲಸ ನೀವು ಪ್ರಾರಂಭ ಮಾಡಿ ಅಂತೇಳಿ ಸ್ಟೇಷನ್ ಕೂಡ ಮುಚ್ಚಳಿಕೆ ಬರ್ಸ್ಕೊಂಡು ಕಳ್ಸಿಕೊಟ್ಮೇಲೆ ಅಷ್ಟೊಂದು ಕೆಲಸ ಕಂಪ್ಲೀಟೇ ಆಗೋಗಿತ್ತು. ಆಮೇಲೆ ನಾವು ಹೇಳಿದೆ ತಹಸೀಲ್ದಾರ್ಗೆ, ಸರ್ ಎಲ್ಲ ನೀವು ಬಂದು ಇದು ಮಾಡೋ ಅಷ್ಟರಲ್ಲಿ ಪೂರ್ಣ ರೆಡಿಮೇಡ್ ವಾಲ್ ಅದು 3 ಅವರ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ಗೇಟು ಫಿನಿಶ್ ಮಾಡಿದ್ರೆ ನೀವು ಫೋಟೋ ತಗೊಂಡು ಬಂದಿದ್ದೀರಾ, ನೀವು ಕೆಲಸ ಸ್ಟಾಪ್ ಮಾಡಿ ಅಂತೇಳಿ ತಗೊಂಬಂದು 3 ಅವರ್ಗೆ ಕೆಲಸ ಕಂಪ್ಲೀಟ್ ಆಗೈತೆ, ಏನು ಆಕ್ಷನ್ ತಗೋತೀರಾ ಮುಂದೆ ನೀವೇ ಹೇಳಿ ಹೇಳಿದಾಗ ಅವರು ಇಲ್ಲ ಇನ್ನು ಮುಂದಕ್ಕೆ ಏನು ಇದಾಗಬೇಕು DDL ಅವ್ರಿಗೆ ಇದು ಮಾಡೋಣ, ಏನೈತೆ ಕೇಸ್ ಇದನ್ನ ಮೂವ್ ಮಾಡ್ತೀನಿ, ಅಳತೆ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರು. ತಾಲೂಕು ಸರ್ವೇರ್ನ ಕಳಿಸಿ ಸರ್ವೆ ಮಾಡಿಸಿ ಅವ್ರ ಮುಖಾಂತರನೇ ಅವರೇ ಕೂಡ ಲೆಟ್ರ್ ಕೂಡ ಹಾಕಿದ್ದಾರೆ. ಏನೈತೆ ಕೊಡುವುದು ಅಕ್ರಮವಾಗಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಅದನ್ನ ತೆರವು ಮಾಡಿಕೊಡಿ ಅಂತೇಳಿ ತಹಸೀಲ್ದಾರ್ ಸಾಹೇಬ್ರನ್ನೇ DDL ಅವ್ರಿಗೆ ಲೆಟ್ರ್ ಮಾಡಿ, ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಅವರು ಬಂದು ಖುದ್ದಾಗಿ ಭೇಟಿ ಮಾಡಿ ನಮ್ಮನ್ನ ಮಾತಾಡಿ ಎಲ್ಲ ವಿಷಯ ತಗೊಂಡು ಅವರು ಕೂಡ ಒಂದು ಲೆಟ್ರ್ ಮಾಡಿದ್ದಾರೆ. ಇದೆಲ್ಲ ಲೆಟ್ರ್ ಮಾಡೋದು ಮುಂಚಿತವಾಗಿ ನಾನೇ ಖುದ್ದಾಗಿ ಮಾನ್ಯ ಸಚಿವರು ಮಧು ಬಂಗಾರಪ್ಪ ಅವ್ರಿಗೆ ಮತ್ತೆ ಕೃಷ್ಣ ಬೈರೇಗೌಡರಿಗೆ ಇಬ್ಬರೂ ಕೂಡ ಲಿಖಿತವಾಗಿ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೆ. ಕಂಪ್ಲೇಂಟ್ ಮಾಡಿದ ಮೇಲೆ ಅವರು ಆಕ್ಷನ್ ತಗೊಂಡು ಅವ್ರ ಮೂಲಕ ಆಕ್ಷನ್ ತಗೊಂಡು DDL ಇವರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, BEO ಆಗಿರ್ಬೋದು, DDL ಮತ್ತೆ EO ಮೇಡಮು ಎಲ್ಲರನ್ನು ಸ್ಪಾಟಿಗೆ ವಿಸಿಟ್ ಮಾಡಿ ಅದೇನೈತೆ ಅವರು ಪೂರ್ಣ ಮಾಹಿತಿ ಕೊಡಿ ಅಂತೇಳಿ ಆ ಮಾಹಿತಿನ ಮಾನ್ಯ ಸಚಿವರು ಕೂಡ ಮಧು ಬಂಗಾರಪ್ಪ ಅವರು ಕೂಡ ತರಿಸ್ಕೊಂಡು ಎಷ್ಟೆಲ್ಲ ಆದ್ಮೇಲೂ ಕೂಡ ಒಂದು ಸರ್ಕಾರಿ ಜಾಗನ ಉಳಿಸ್ಕೊಳ್ಳೋಕೆ ಸಾರ್ವಜನಿಕವಾಗಿ 2-3 ತಿಂಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದೀವಿ. ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ಪ್ರತಿಫಲ ಇನ್ನೂ ಕೂಡ ಸಿಕ್ಕಿಲ್ಲ. DDL ಅವರಿಗೆ ಪ್ರತಿ ವೀಕ್ಲಿ ಕೇಸ್ಗೆ ನಾನೇ ಅಟೆಂಡ್ ಆಗ್ತಿದ್ದೀನಿ. ಗೊತ್ತಾ, ಆ ಕೇಸ್ನ ಅವರು ಖುದ್ದು ಟೊಮೊಟೊ ಕೇಸ್ನ ಅವರೇ ಮಾಡ್ಕೊಂಡಿದ್ದಾರೆ. ನಾವು ಯಾರು ಕೇಸ್ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಅವರೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಂಡು ಕೇಸ್ ನಡೀತಾ ಇದೆ. ಅವರು ಕೂಡ ಅಪೋಸಿಟ್ ಅವರು ಕೂಡ ಲಾಯರ್ ಇಟ್ಟಿದ್ದಾರೆ, ಲಾಯರ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರಂತೆ. ಬಟ್ ಸದ್ಯದ ಮಟ್ಟಿಗೆ ಇವಾಗ ಇನ್ನೂ ಪೆಂಡಿಂಗ್ ಅಲ್ಲಿ ಐತೆ, ಇನ್ನೂ ಆರ್ಡರ್ ಆಗಿಲ್ಲ. ಅದನ್ನ ತಹಸೀಲ್ದಾರ್ ಅವರು ಕ್ಲೀನಾಗೆ ಲಿಖಿತವಾಗಿ ಟೈಪ್ ಇದು ಮಾಡಿಕೊಟ್ಟಿದ್ದಾರೆ, ಕಳಿಸಿದ್ದಾರೆ ಲೆಟ್ರು. ಅದು ಅಕ್ರಮವಾಗಿ ಪೋಡಿಯಾಗೈತೆ, ಅದನ್ನ ರದ್ದು ಮಾಡಿ ಅಂತೇಳಿ DDL ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಮಾನ್ಯ DDL ಅವರನ್ನು ಕೇಳ್ಕೊಳ್ಳೋದು ಇದಿಷ್ಟೇ. ಇದು ಕಾನೂನು ಬಾಹಿರವಾಗಿ ಅವರು ಕಟ್ಟಿರುವಂತಹ ಕಟ್ಟಡ ಕಾಂಪೌಂಡ್ ಮಾಡಿದ್ದಾರೆ. ದಯವಿಟ್ಟು ಅದನ್ನ ತೆರವು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಆ ಬೋರ್ಡ್ನ ರದ್ದು ಮಾಡಿ ಇದು ಮಾಡಿಕೊಡಿ. ನೀವು ರದ್ದು ಮಾಡಲಿಲ್ಲ ಅಂದ್ರೆ ಇದಕ್ಕೆ ತಕ್ಕಂತ ಉಗ್ರವಾದ ಹೋರಾಟನ ಮಾಡಲಿಕ್ಕೆ ಎಲ್ಲಾ ರೀತಿ ಹೋರಾಟ ಮಾಡಲಿಕ್ಕೂ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿ ಬಯಸ್ತೀನಿ. ಜನಪ್ರಿಯ ಶಾಸಕ PM ನರೇಂದ್ರ ಸ್ವಾಮಿ ಹಾಗೂ ಸಾರ್ವಜನಿಕ ಆಸ್ತಿಗಳ ವಿಚಾರದಲ್ಲಿ ಪ್ರಸ್ತುತ ಕಾಳಜಿ ತೋರಿಸುತ್ತಿರುವ ಮಾಜಿ ಶಾಸಕ ಡಾಕ್ಟರ್ K ಅನ್ನದಾನಿ ಈ ಸರ್ಕಾರಿ ಶಾಲೆಯ ಆಸ್ತಿ ಉಳಿಸಲು ಪ್ರಯತ್ನ ಮಾಡುವರೇ ಎಂಬುದನ್ನು ಕಾದು ನೋಡಬೇಕಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.